ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬಂದು ನಿಂತಿದೆ. ಈ ಮಧ್ಯೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಹೆಚ್ಚಾಗಿದೆ. ಆ ಕಾರಣದಿಂದಲೇ ಕಳೆದ ವೀಕೆಂಡ್ನಲ್ಲಿ ಸುದೀಪ್ ಬರದೇ ಇದ್ದರೂ ಕೂಡ ಡಬಲ್ ಎಲಿಮಿನೇಷನ್ ನಡೀತು. ಸೂರಜ್ ಮತ್ತು ಮಾಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರು. ಈ ವಾರ ಕೂಡ ಎಲಿಮಿನೇಷನ್ ನಡೆಯುತ್ತೆ. ಇನ್ನು ಈ ವಾರ ಧನುಷ್, ರಾಶಿಕಾ, ಸ್ಪಂದನ, ಅಶ್ವಿನಿ ಮತ್ತು ಧ್ರುವಂತ್ ನಾಮಿನೇಟ್ ಆಗಿದ್ದಾರೆ. ಹಾಗೆ ಈ ವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಅಂತಾನೆ ಹೇಳಬಹುದು. ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆದಮೇಲೆ ವೋಟಿಂಗ್ ಲೈನ್ಸ್ ಓಪನ್ ಆದಮೇಲೆ 1 ಮತ್ತು 2ನೇ ಸ್ಥಾನಗಳಿಗೆ ತುಂಬಾ ಪೈಪೋಟಿ ನಡೀತಾ ಇತ್ತು. ಈಗ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದ್ದು ಕೆಲ ಸ್ಪರ್ಧಿಗಳು ತಮ್ಮ ಸ್ಥಾನವನ್ನು ಹಿಡಿದು ಸೇಫ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಸ್ಪರ್ಧಿಗಳಿಗೆ ಜಾಸ್ತಿ ವೋಟ್ಸ್ ಕೂಡ ಬಂದಿದೆ ಅಂತ ಹೇಳಬಹುದು. ಹಾಗಿದ್ರೆ ಈ ವಾರ ಯಾರು ಸೇಫ್, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಮತ್ತು ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಈ ವಾರ ಅಂತ ವಿಡಿಯೋದಲ್ಲಿ ಹೇಳ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲು 5 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇನ್ನು ಈ ವಾರದ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋದರೆ 1ನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಇದ್ದಾರೆ. ಹೌದು, ರಾಶಿಕಾಗಂತೂ ಅತಿ ಹೆಚ್ಚು ವೋಟ್ಸ್ ಬಂದಿದೆ. ಯಾಕಂದರೆ ವೋಟಿಂಗ್ ಮೊದಲ ದಿನ 2ನೇ ಸ್ಥಾನದಲ್ಲಿದ್ದರು. ನಂತರ 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ರಾಶಿಕಾ. ಈ 4 ಜನ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ರಾಶಿಕಾಗೆ ಈ ವಾರ ಅತಿ ಹೆಚ್ಚು ವೋಟ್ಸ್ ಬಂದಿದೆ. ಈ ಹಿಂದೆ ಕೂಡ ರಾಶಿಕಾ ಅವರಿಗೆ ಇಷ್ಟು ಮಟ್ಟದಲ್ಲಿ ವೋಟ್ಸ್ ಬಂದಿರಲಿಲ್ಲ. 50.4% ಅಷ್ಟು ವೋಟ್ಸ್ ಪಡೆದು ರಾಶಿಕಾ ಈ ವಾರ ಸೇಫ್ ಆಗಿದ್ದಾರೆ. ರಾಶಿಕಾಗೆ ತಮ್ಮ ಫ್ಯಾನ್ಸ್ ಜೊತೆಗೆ ಸೂರಜ್ ಫ್ಯಾನ್ಸ್ ಕೂಡ ತುಂಬ ವೋಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು 2ನೇ ಸ್ಥಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಯಾಕಂದರೆ ನಿನ್ನೆ ಮತ್ತು ವೋಟಿಂಗ್ ಮೊದಲ ದಿನದಿಂದ ರಾಶಿಕಾ ಅವರು 2ನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಈಗ ಸ್ಪಂದನ ಸೋಮಣ್ಣ 2ನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗ ಸ್ಪಂದನಾಗೆ 45.1% ವೋಟ್ ಶೇರ್ ಬಂದಿದೆ. ಸ್ಪಂದನಾಗೆ ಒಳ್ಳೆ ವೋಟ್ಸ್ ಕೂಡ ಬಂದಿದೆ. ಬೇರೆಯವರಿಗೆ ಹೋಲಿಕೆ ಮಾಡಿದರೆ ಸ್ಪಂದನ ಯಾವುದರಲ್ಲೂ ಅಷ್ಟಾಗಿ ಕಾಣಿಸಿಲ್ಲ ಅಂತ ಹೇಳ್ತಾರೆ. ಎಂಟರ್ಟೈನ್ಮೆಂಟ್, ಟಾಸ್ಕ್, ಟ್ಯಾಲೆಂಟ್, ಗಲಾಟೆ ಅಂತ ಯಾವುದರಲ್ಲೂ ಮುಂದಿಲ್ಲ. ಹಾಗೆ ನೋಡಿದರೆ ಹೋದವಾರ ಎಲಿಮಿನೇಟ್ ಆದ ಸೂರಜ್ ಹಾಗೂ ಮಾಳುಗಿಂತ ಮೊದಲು ಸ್ಪಂದನ ಎಲಿಮಿನೇಟ್ ಆಗಬೇಕಿತ್ತು ಅಂತಾರೆ ಜನರು. ಆದರೆ ಹಾಗೆ ಆಗ್ತಿಲ್ಲ. ಜನರು ಅಂದುಕೊಳ್ಳೋದಕ್ಕಿಂತ ಅತಿ ಹೆಚ್ಚು ವೋಟ್ಸ್ ಪಡೆದು ಸ್ಪಂದನ ಸೇಫ್ ಆಗ್ತಾನೇ ಇದ್ದಾರೆ. ಇನ್ನು ರಾಶಿಕಾಗಿಂತ ಸ್ಪಂದನಾಗೆ ಬರೀ 5-6% ವೋಟ್ ಕಮ್ಮಿ ಅಷ್ಟೇ ಬಂದಿದೆ. ಹಾಗಾಗಿ ಸ್ಪಂದನ 2ನೇ ಸ್ಥಾನದಲ್ಲಿ ಸೇಫ್ ಆಗಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ವೋಟಿಂಗ್ನ ಮೊದಲ ದಿನದಿಂದ 3ನೇ ಸ್ಥಾನದಲ್ಲಿ ಅಷ್ಟೇನೂ ಬದಲಾವಣೆ ಆಗಿಲ್ಲ. ಅಶ್ವಿನಿ ಅವರಿಗೆ 28.2% ವೋಟ್ ಶೇರ್ ಪಡೆದು ಈ ವಾರ ಅವರು ಕೂಡ ಸೇಫ್ ಆಗಿದ್ದಾರೆ. ವೋಟಿಂಗ್ ಲೈನ್ಸ್ ಓಪನ್ ಆದ ಮೊದಲ ದಿನ ಅಶ್ವಿನಿ ಅವರು ಬಾಟಮ್ ಲೈನ್ ಅಂದರೆ 5ನೇ ಸ್ಥಾನದಲ್ಲಿದ್ದರು. ಆ ಒಂದು ದಿನ ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲೂ ಸಹ 3ನೇ ಸ್ಥಾನದಲ್ಲೇ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಆಗಿರುವ ಅಶ್ವಿನಿ ಹಾಡು, ಡ್ಯಾನ್ಸ್, ತಮಾಷೆ, ಗಲಾಟೆ, ಎಂಟರ್ಟೈನ್ಮೆಂಟ್ ಅಂತ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟನ್ನು ಜನರಿಗೆ ಅಶ್ವಿನಿ ಕೊಡ್ತಿದ್ದಾರೆ. ಇವರು ಮತ್ತು ಗಿಲ್ಲಿ ಜೋಡಿಯ ಮಾತು ಜಗಳವನ್ನು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಧನುಷ್ ಗೌಡ. ಹೌದು, ಧನುಷ್ ನೆನೆ ವೋಟಿಂಗ್ನಲ್ಲಿ ಕೂಡ 4ನೇ ಸ್ಥಾನದಲ್ಲಿ ಇದ್ದರು. ಇದೀಗ ಶುಕ್ರವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ಕೂಡ 4ನೇ ಸ್ಥಾನದಲ್ಲೇ ಇದ್ದಾರೆ. ಇವರಿಗೆ 21.3% ವೋಟ್ ಪರ್ಸೆಂಟೇಜ್ ಬಂದಿದೆ. ನೆನೆ ವೋಟಿಂಗ್ ಮತ್ತು ಇವತ್ತಿನ ವೋಟಿಂಗ್ ಕಂಪೇರ್ ಮಾಡಿದರೆ ಸ್ವಲ್ಪ ಏರುಪೇರಾಗಿದೆ ಅಷ್ಟೇ. ಈಗಿರುವ 4ನೇ ಸ್ಥಾನದಲ್ಲಿ ಧನುಷ್ ಈ ವಾರ ಮನೆಯವರ ಆಯ್ಕೆ ಮೇರೆಗೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಆದರೂ ಕೂಡ ಈ ವಾರ ಧನುಷ್ ಅವರು ನಾಮಿನೇಷನ್ ಪಟ್ಟಿಯಲ್ಲೇ ಇರೋದ್ರಿಂದ ಕ್ಯಾಪ್ಟನ್ ಆಗಿದ್ದರೂ ಕೂಡ ಕಳೆದ ಬಾರಿಯಂತೆ ಅಭಿಷೇಕ್ ಎಲಿಮಿನೇಟ್ ಆದ ಹಾಗೆ ಈ ವಾರ ಧನುಷ್ ಕೂಡ ಡೇಂಜರ್ ಝೋನಲ್ಲಿದ್ದು ಎಲಿಮಿನೇಟ್ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಕೊನೆಯ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ. 21% ವೋಟ್ಸ್ ಬಂದಿದೆ. ವೋಟಿಂಗ್ ಲೈನ್ಸ್ ಆನ್ ಆದ ಮೊದಲ ದಿನ ಮಾತ್ರ ಇವರು ಮೊದಲ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದರು. ಅದನ್ನು ಬಿಟ್ಟು ಮೊದಲ ದಿನದ ನಂತರ ಉಳಿದ ಎಲ್ಲ ಸ್ಪರ್ಧಿಗಳಲ್ಲೂ ತೀರಾ ಕಡಿಮೆ ಸ್ಥಾನದಲ್ಲೇ ಇದ್ದಾರೆ. ಬೇರೆಯವರಿಗೆ ಹೋಲಿಸಿದರೆ ಈ ಬಾರಿ ಧ್ರುವಂತ್ಗೆ ತುಂಬ ಕಡಿಮೆ ವೋಟ್ಸ್ ಬಂದಿದೆ. ಹಾಗಾಗಿ ಈ ವಾರ ಧ್ರುವಂತ್ ಡೇಂಜರ್ ಝೋನಲ್ಲಿದ್ದಾರೆ. ಧನುಷ್ ಮತ್ತು ಧ್ರುವಂತ್ಗೆ ಬರೀ
3-4% ವೋಟ್ ಹೆಚ್ಚು ಕಮ್ಮಿ ಇರೋದು ಅಷ್ಟೇ. ಆದರೂ ಕೂಡ ಕೆಲವು ವೋಟ್ಸ್ ಕಮ್ಮಿಯಾಗಿ ಧ್ರುವಂತ್ ಕೊನೆ ಸ್ಥಾನದಲ್ಲಿದ್ದಾರೆ. ಇನ್ನು ಈ ವೋಟಿಂಗ್ ರಿಸಲ್ಟ್ ಒಂದು ಕಡೆ ಆದರೆ ಬಿಗ್ ಬಾಸ್ ಮನೆಯ ಸ್ಟ್ರಾಟಜಿ ಮತ್ತು ಬಿಗ್ ಬಾಸ್ ಮನೆಗೆ ಯಾರು ಫಿಟ್ ಆಗ್ತಾರೆ ಅನ್ನೋದು ಇನ್ನೊಂದು ಕಡೆ ಇರುತ್ತೆ. ಈ ವಾರ ಧ್ರುವಂತ್, ಧನುಷ್ ಡೇಂಜರ್ ಝೋನಲ್ಲಿದ್ದಾರೆ. ಪ್ರತಿ ವಾರ ಜನರು ಅಂದುಕೊಂಡಂತೆ ಸ್ಪಂದನ ಈ ವಾರ ಹೋಗಬಹುದು ಅಥವಾ ಹೋಗದೇ ಕೂಡ ಇರಬಹುದು. ಆದರೆ ಧ್ರುವಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನುವ ಮಾಹಿತಿ ಬಂದಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.